ಗೊತ್ತು ಜರಿಕೆ ಹೆಂಗೈತಪ್ಪ ಅಂತಂದ್ರೆ ಯಾವುದೇ ರೀತಿ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಯಾವುದೇ ಥರ ಭೇದ ಭಾವ ಇಲ್ಲ. ನಾನು ನೋಡಿದಂಗೆ ಎಲ್ಲಿ ನನಗೆ ಕಂಡು ಬಂದಿಲ್ಲ. ನಮ್ಮ ಬಂದು ಒಂದು 2 ತಿಂಗಳಾಯಿತು. ಸೊ ಯಾವುದೇ ರೀತಿ ಆ ಥರ ಭೇದ ಭಾವಗಳು ಯಾವುದೇ ಕಂಡು ಬಂದಿಲ್ಲ. ಏನಪ್ಪ ಇಲ್ಲಿ ಎಲ್ಲ ಜಾತಿ ಧರ್ಮ ಏನಪ್ಪ ಅಂತಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ಅಣ್ಣತಮ್ಮರ ಥರ ಏನಪ್ಪ ಜೀವನ ಮಾಡ್ತಾರೆ. ಸೊ ನಾವು ಪೀಸ್ ಕಮಿಟಿ ಮೀಟಿಂಗ್ ಮಾಡೋ ಒಂದು ಉದ್ದೇಶ ಏನಪ್ಪ ಅಂತಂದರೆ ಹಬ್ಬ ಬಂದಾಗ ಯಾವುದೇ ರೀತಿಯ ಕೋಮು ಗಲಭೆಗಳು ಆಗಬಾರ್ದು, ಜಾತಿ ಮತ್ತು ಧರ್ಮದ ನಡುವೆ ಯಾವುದೇ ರೀತಿಯ ಜಗಳ ಗಲಾಟೆಗಳು ಆಗಬಾರ್ದು ಅಂತೇಳಿ ನಾವು ಮಾಡ್ತೀವಿ. ಸೊ ಇದು ಯಾವುದೇ ರೀತಿಯ ಭೇದ ಭಾವ ಮತ್ತು ಯಾವುದೇ ರೀತಿಯ ಗಲಾಟೆಗಳು ಆಗದೇ ಇದ್ದರೂ ಕೂಡ ನಾನು ಯಾಕೆ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ಫಾರ್ಮ್ಯಾಲಿಟಿ ನಾವು ಮಾಡಿದವ್ರು ನಡೀತದೆ. ಯಾಕಪ್ಪ ಅಂತಂದರೆ ಈಗ ಯಾವುದೇ ರೀತಿ ಆ ಥರ ಸಮಸ್ಯೆಗಳು ಬರೋದೇ ಇಲ್ಲ. ಯಾಕಂದರೆ ಎಲ್ಲರೂ ಕೂಡಿ ನೀವು ಆಚರಣೆ ಮಾಡೋ ಟೈಮ್ನಾಗ ಸೊ ನಾವು ಶಾಂತಿ ಸಭೆಯನ್ನು ಕರೆದು ತಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಡೋದು ಅವಶ್ಯಕತೆಯೇ ಇಲ್ಲ. ಬಟ್ ಏನಪ್ಪ ಅಂತಂದರೆ ನಮ್ಮದು ಸರ್ಕಾರದ ಒಂದು ಇವು ಇರ್ತಾವೆ, ಸೂಚನೆಗಳು ಇರ್ತಾವೆ. ಸೊ ನಾವು ಕಂಪಲ್ಸರಿ ಶಾಂತಿ ಸಭೆಯನ್ನು ಮಾಡಬೇಕು. ಮಾಡಿ ಅವರು ಕೆಲವೊಂದು ಏನಪ್ಪ ಅಂದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಈಗ ಈ ವರ್ಷದಿದ್ದು ಮುಂದಿನ ವರ್ಷ ಇರೋಂಗಿಲ್ಲ, ಹೋದ ವರ್ಷ ಕೊಟ್ಟಂಥ ಇನ್ಸ್ಟ್ರಕ್ಷನ್ಗಳು ಈಗ ಇರೋಂಗಿಲ್ಲ. ಅಂದರೆ ಪ್ರತಿ ವರ್ಷ ಏನಪ್ಪ ಅಂತಂದರೆ ಆಗಿನ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲ ಚೇಂಜ್ ಹಾಕೋದು ಹೋಗಿರ್ತಾವೆ. ಸೊ ಆದ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಸರ್ಕಾರದವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದನ್ನು ಒಂದು ಹೇಳೋ ಒಂದು ಉದ್ದೇಶ ಇರ್ತದೆ. ಅಂದರೆ ಏನಪ್ಪ ಅಂತಂದರೆ ಯಾವುದೇ ರೀತಿಯ ಗಲಾಟೆಗಳಾಗದೇ ಇರ್ತಾರೆ, ಹಬ್ಬಗಳು ಚೆನ್ನಾಗಿ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳೋ ಒಂದು ಉದ್ದೇಶ ಇರ್ತದೆ ಈ ಪೀಸ್ ಕಮಿಟಿ ಮೀಟಿಂಗ್ಗಳಲ್ಲಿ. ಸೊ ತಮಗೆಲ್ಲ ಗೊತ್ತೈತಿ ಹೋಳಿ ಹುಣ್ಣಿಮೆ ನಾಳೆ ಮತ್ತು ನಾಡಿದ್ದು 2 ದಿವಸ ಆಗ್ತದೆ. ಈ ಹೋಳಿ ಹಬ್ಬದಾಗ ಏನು ಜಾಸ್ತಿ ಸಮಸ್ಯೆಗಳು ಆಗ್ತಾವಪ್ಪ ಅಂತಂದ್ರೆ ಸೊ ಎಲ್ಲರೂ ಕಾಮನ್ ಆಗಿ ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ, ಬಣ್ಣ ಆಡ್ತೀರಿ, ಎಲ್ಲ ಮಾಡ್ತಾರೆ. ಬಟ್ ಏನಾಗ್ತಾವ ಸರಾಯಿ ಕುಡಿದು ಈಗೇನಾಗ ಒಂದು ಹಳೆಯ ವೈಷಮ್ಯಗಳು ಇರ್ತಾವೆ. ಸೊ ಅದನ್ನು ಇಟ್ಕೊಂಡು ಏನಪ್ಪ ಅಂತಂದ್ರೆ ಸರಾಯಿ ಕುಡಿದು ಗಲಾಟೆಗಳಾಗುವಂಥದ್ದು ಮತ್ತು ಗಲಾಟೆ ಏನಾದರೂ ಹೆಚ್ಚು ಕಡಿಮೆ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತಾವೆ. ಸೊ ಇದೇ ಕಾರಣಕ್ಕೆ ಏನಪ್ಪ ಅಂತಂದ್ರೆ ಸರ್ಕಾರದವ್ರು ಏನು ಮಾಡ್ತಾರೆ, ಲಿಕ್ಕರ್ ಬ್ಯಾನ್ ಮಾಡಿರ್ತಾರೆ. ಯಾವಾಗ ಹೋಳಿ ಹುಣ್ಣಿ ಇದ್ದಾಗ ಲಿಕ್ಕರ್ ಬ್ಯಾನ್ ಮಾಡಿರ್ತಾರೆ. ಸೊ ಆದ ಕಾರಣ ಏನಪ್ಪ ಅಂತಂದರೆ ಎಲ್ಲೇ ಲಿಕ್ಕರ್ ಕಂಡು ಬಂತಂತಂದ್ರೆ ನಾವು ತಂದು ಕೇಸ್ ಮಾಡಿ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೊಗೋಬೇಕಾಗ್ತದೆ. ಸೊ ಅದೇ ರೀತಿ ನೀವು ಕೂಡ ಏನು ಹೋಳಿ ಹುಣ್ಣಿ ಆಚರಣೆ ಮಾಡ್ತಿರ್ತೀರಿ, ಸೊ ಒಂದು ಎಲ್ಲ ಕುಡಿಯೋದೆಲ್ಲ ಬಿಟ್ಟು ಯಾವ ರೀತಿ ಆಚರಣೆ ಮಾಡಬೇಕು ಆ ರೀತಿ ಆಚರಣೆ ಮಾಡಿ. ಒಂದೇನು ಎಂಜಾಯ್ಮೆಂಟ್ ಇರಬೇಕು ಹಬ್ಬಪ್ಪ ಅಂತಂದ್ರೆ. ಸೊ ಹೋಳಿ ಹುಣ್ಣಿ ಯಾಕೆ ಆಚರಣೆ ಮಾಡ್ತೀವಪ್ಪ ಅಂದರೆ ನಮ್ಮ ಲೈಫಲ್ಲಿ ಕಲರ್ಫುಲ್ ಇರಬೇಕಂತೇಳಿ ನಾವು ವರ್ಷ ಪೂರ್ತಿ ಎಲ್ಲ ಕಷ್ಟ ಸುಖಗಳನ್ನ ನೋಡ್ಕೊಂಡು ಬಂದಿರ್ತೀವಿ. ಸೊ ಹೋಳಿ ಹುಣ್ಣಿ ಆಚರಣೆ ಮಾಡೋದು ಯಾಕಪ್ಪ ಅಂದರೆ ನಮ್ಮ ಲೈಫ್ ಕಲರ್ಫುಲ್ ಆಗಿರಲಿ, ನಮ್ಮಲ್ಲಿ ಏನಪ್ಪ ಅಂತಂದರೆ ಹೊಸ ಹೊಸ ವಿಷಯಗಳು ಬರಲಿ, ಒಳ್ಳೆಯ ದಿನಗಳು ಬರಲಿಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋಳಿ ಹುಣ್ಣಿಯನ್ನು ಆಚರಣೆ ಮಾಡ್ತೀವಿ ನಾವು. ಸೊ ಅದರಿಂದ ಏನಪ್ಪ ಅಂದ್ರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಅದನ್ನು ನೀವು ಕೆಟ್ಟ ರೀತಿಯಲ್ಲಿ ಮಾಡಿಬಿಟ್ರಪ್ಪ ಅಂತಂದರೆ ಏನೋ ಒಂದು ಸಮಸ್ಯೆ ಆದವಪ್ಪ ಅಂತಂದ್ರೆ ಅವು ಯಾವಾಗಲೂ ಹಂಗೆ ಉಳ್ಕೊಂಡ್ಬಿಡ್ತಾವೆ. ಸೊ ಅದ್ರ ನೆನಪು ಉಳ್ಕೊಂಡ್ಬಿಡ್ತಾವೆ. ಆದ್ದರಿಂದ ಏನಪ್ಪ ಅಂತಂದ್ರೆ ಸಾರಾಯಿ ಎಲ್ಲ ಬ್ಯಾನ್ ಇರ್ತದೆ, ಅದನ್ನು ಕುಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಮಾಡಿಬಿಟ್ರಪ್ಪ ಎಲ್ಲ ಸಮಸ್ಯೆ ಇರ್ತದೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋಕೆ ಹೋಗ್ಬೇಡ್ರಿ. ಹೋಳಿ ಹುಣ್ಣಿ ಯಾವ ಥರ ಆಚರಣೆ ಮಾಡಬೇಕು ಅದೇ ಥರ ಆಚರಣೆ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕೆಮಿಕಲ್ ಮಿಶ್ರಿತ ಬಣ್ಣ ಇರ್ತವೆ, ನಿಮ್ಗೆ ಗೊತ್ತಾಗಂಗಿಲ್ಲ. ಏನು ಮಾಡಿಬಿಡ್ತಾರೆ, ಬಣ್ಣ ಹೆಚ್ಚಿಗೆ ಹತ್ತಬೇಕು ಮತ್ತೇನಪ್ಪ ತೊಳೆದ್ರೆ ಹೋಗಬಾರ್ದು ಅಂತ ಅನ್ನೋ ಉದ್ದೇಶಕ್ಕೆ ಹೆಚ್ಚಿನ ಕೆಮಿಕಲ್ಗಳು ಯೂಸ್ ಮಾಡ್ತಾರೆ. ಸೊ ನೀವು ಏನು ಮಾಡ್ತೀರಿ, ನಿಮ್ಗೆ ಗೊತ್ತಿರೋಂಗಿಲ್ಲ, ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇರೋಂಗಿಲ್ಲ. ಏನು ಮಾಡಿಬಿಡ್ತೀರಿ, ಚಲೋ ಬಣ್ಣ ಐತಂತೆ ತೊಗೊಂಡ್ಬಿಡ್ತೀರಿ. ತೊಗೊಂಡು ಅದನ್ನು ಬಣ್ಣ ಆಡೋ ಟೈಮ್ನಾಗ ಅದು ಕಣ್ಣಿಗೆ ಹೋಯ್ತಪ್ಪ ಅಂತಂದ್ರೆ, ಆಮೇಲೆ ಏನಪ್ಪ ಅಂದ್ರೆ ದೇಹದ ಒಳಗೆ ಹೋಯ್ತಪ್ಪ ಅಂತಂದ್ರೆ ಅದರಿಂದ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇರ್ತಾವೆ, ಆರೋಗ್ಯಕ್ಕೆ ಏರುಪೇರಾಗುವಂಥ ಚಾನ್ಸಸ್ ಇರ್ತಾವೆ. ಸೊ ಆದ್ದರಿಂದ ನೀವು ಬಣ್ಣ ಕೊಂಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿ ಚೆನ್ನಾಗಿರುವಂಥ ಬಣ್ಣನ ಕೊಂಡ್ಕೊಡ್ರಿ. ಇದರಿಂದ ಏನಪ್ಪ ಅಂತ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಇದನ್ನು ಎಲ್ಲರೂ ನೀವು ಗಮನ ಹರಿಸ್ಬೇಕು ಒಂದು. ಸೊ ಇದು ಹೋಳಿ ಹಬ್ಬದ ಬಗ್ಗೆ ಆಯಿತು. ಇನ್ನು ರಂಜಾನ್ ಹಬ್ಬದ ಬಗ್ಗೆ ಅವರೆಲ್ಲ ಹೇಳಿದರು 20, 21 ಅದು ಡಿಫೆನ್ಸ್ ಹಬ್ಬ ಚಂದ್ರ ಏನು ಮುಡ್ತಲ್ಲ ಅದ್ರ ಮ್ಯಾಗ ಡಿಫೆನ್ಸ್ ಅವರು ಆಚರಣೆ ಮಾಡ್ತಾರೆ.